ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ವಿಚಾರವನ್ನು ಮಾಡೋಣ ಅಂತಂದ್ರೆ, ನಾ ಯಾವಾಗ್ಲೂ ಪ್ರತಿಯೊಂದು ವಾರ ಕೂಡ 1-2 ವಿಡಿಯೋಸ್ಗಳನ್ನು ವೀಕ್ಲಿ ಹೋಲ್ಡಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಂತೆ ಈ ವಾರ ಕೂಡ ಇವತ್ತು ಶುಕ್ರವಾರ ನಾ ಈ ವಿಡಿಯೋನ ಮಾಡ್ತಾ ಇರೋದು ಶುಕ್ರವಾರ ದಿನ. ಈಗ ಸೋಮವಾರದಿಂದ ಮುಂದೆ ಈಗ ಸೋಮವಾರ ಇವತ್ತು ಶುಕ್ರವಾರ ಏನಿದೆ ಅಲ್ಲ, ಈಗ ಸೋಮವಾರದಿಂದ ಶುಕ್ರವಾರದವರೆಗೆ ಯಾವ ಒಂದು ಸ್ಟಾಕ್ ನಲ್ಲಿ ನೀವೇನಾದ್ರೂ ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ಬೇಕಂತ ಇದ್ರ, ಯಾವ ಒಂದು ಸ್ಟಾಕ್ ನಲ್ಲಿ ಮಾಡ್ಬೇಕನ್ನೋ ಏನಾದ್ರೂ ಒಂದು ಕನ್ಫ್ಯೂಷನ್ ಈಗ ಬಿಗ್ನರ್ಸ್ ಇರ್ತದಲ್ಲ, ಅವ್ರ ಸಲುವಾಗಿ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಈಗ ನಮ್ಗ ದಿನಾಲು ಇಂಟ್ರಾಡೇ ಮಾಡಕ್ ಆಗಲ್ಲ ಅನ್ನೋರು ಈಗ ಏನ್ ಮಾಡ್ತಿರ್ತೀವಿ, ನಾವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಅವರಿಗೆ ಏನಾದ್ರೂ ಒಂದು ಸ್ಟಾಕ್ ಅನ್ನು ಹುಡುಕಾಡ್ತಾ ಇದ್ರ ಅವರಿಗೋಸ್ಕರ, ಅವರಿಗೆ ಮತ್ತು ಬಿಗ್ನರ್ಸ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಾನು ಈ ವಾರ ಯಾವ ಒಂದು ಸ್ಟಾಕ್ ನಲ್ಲಿ ನಾ ಅನಾಲಿಸಿಸ್ ಮಾಡಿ ವಿಡಿಯೋನ ನಿಮ್ ಮುಂದೆ ಈಗ ಚರ್ಚೆಯನ್ನ ಮಾಡ್ಬೇಕು ಅಂತ ಇದೀನಿ. ಅಂದ್ರೆ NTPC ಈ ಸ್ಟಾಕ್ ನಲ್ಲಿ ಇವತ್ತೊಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ಈ ಸ್ಟಾಕ್ ನಲ್ಲಿ ನಾವು ಯಾವ ಒಂದು ಟ್ರೇಡ್ ಅನ್ನ ತಗೋಬೇಕು, ಸೆಲ್ ಮಾಡ್ಬೇಕಾ ಅಥವಾ ಬೈ ಮಾಡ್ಬೇಕಾ, ಅದಕ್ಕ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗ ಪೂರ್ತಿಯಾಗಿ ಗೊತ್ತಾಗ್ಬೇಕಂದ್ರ ಪೂರ್ತಿ ವಿಡಿಯೋನ ನೀವು ನೋಡಿ, ಅವಾಗ ನಿಮ್ಗ ಗೊತ್ತಾಗ್ತದೆ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈಗ ನಾನು ಏನ್ ಹೇಳೋದಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತದೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ NTPC ಒಳಗ ನಾ ಈಗ ಒಂದು ಸ್ಟಾಕ್ ಅನ್ನ ಸರ್ಚ್ ಮಾಡ್ಲಕ್ಕಾಗಿ ಈ ವಾರ ಯಾವ ಒಂದು ಸ್ಟಾಕ್ ನಲ್ಲಿ ವಿಡಿಯೋನ ಮಾಡ್ಬೇಕಪ್ಪ ಅಂತ ಹೇಳಿ ನಮ್ಮ ವ್ಯೂವರ್ಸ್ಗೆ ಆಗಿ ಯಾವ ಒಂದು ಸ್ಟಾಕ್, ಒಂದು ಒಳ್ಳೆ ಸ್ಟಾಕ್ ಅನ್ನು ನಾನು ಹುಡುಕಾಡ್ತಾ ಇದ್ದೆ ವೀಕ್ಲಿ ಹೋಲ್ಡಿಂಗ್ ಸಲುವಾಗಿ. ಆವಾಗ ನನಗೆ ಒಂದು ಒಳ್ಳೆ ಸ್ಟಾಕ್ ಅನ್ಸಿದ್ದೆ ಈಗ NTPC ಸ್ಟಾಕ್. ಇದರಲ್ಲಿ ನಾವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡಿದ್ರೆ ಒಂದು ಒಳ್ಳೆಯ ಅಮೌಂಟ್ ಅನ್ನು ನಾವು ಇದರಲ್ಲಿ ಅರ್ನ್ ಮಾಡಬಹುದು ಅಂತ ಅನಿಸ್ತು. ಅದಕ್ಕಾಗಿ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ನಾನು ಇದನ್ನು ನೋಡಿದಾಗ ಒಂದು ಗುಡ್ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ NTPC ಒಳಗೆ ಏನಾಗಿದೆ ಅಂದ್ರೆ, ಈಗ ನಾವು ನೋಡ್ಬೋದು ಈಗ ಮೊದ್ಲಿಗೆ ಏನಾಗಿದೆ ಈಗ ಹೋದ್ ವಾರನಲ್ಲಿ ಅಂತಂದು ನಾವು ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ಆಮೇಲೆ ನೆಕ್ಸ್ಟ್ ಈ ವಾರ ಏನಾಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಹೋದ ವಾರ ಮೊದಲಿಗೆ 2-3 ವಾರ ಏನಾಗಿದೆ ನೋಡ್ರಿ, ಮಾರ್ಕೆಟ್ ಈ ತರ ಏರಿ, ಈ ತರ ಮತ್ತೆ ಬಿದ್ದು, ಈ ತರ ಏರಿ ಮತ್ತೆ ಈ ತರ ಬೀಳ್ಕೊತ ಬಂದಿದೆ. ಅಂದ್ರೆ ಇಲ್ಲಿ ಒಂದು ಪ್ಯಾಟರ್ನ್ ಈಗ ರೆಡಿ ಆಗಿದೆ. ಈಗ ಪ್ಯಾಟರ್ನ್ ಬರುವವರಿಗೆ ಈಗ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡ್ತದೆ ಯಾವ ಪ್ಯಾಟರ್ನ್ ರೆಡಿ ಆಗಿದೆ ಅಂತ ಹೇಳಿ ಹೇಳುವ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಿಮ್ಗೆಲ್ಲರಿಗೆ ಗೊತ್ತಿಲ್ಲಾರ್ದವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದು ಈಗ ಇಲ್ಲಿ M ಪ್ಯಾಟರ್ನ್ ರೆಡಿ ಆಗಿದೆ. M ಪ್ಯಾಟರ್ನ್ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರಿಗೆ M ಪ್ಯಾಟರ್ನ್ ಬಗ್ಗೆ ಗೊತ್ತಿಲ್ಲಲ್ಲ, ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಈಗ M ಪ್ಯಾಟರ್ನ್ ಆಗಿದೆ ಅಂದ ಬಳಕ ಈಗ ಮಾರ್ಕೆಟ್ ಏನ್ ಆಗ್ತದಪ್ಪ ಅಂದ್ರ, M ಪ್ಯಾಟರ್ನ್ ಆದಾಗ ಇಲ್ಲಿ ನೆಕ್ಲೈನ್ ಕೂಡ, ಇಲ್ಲಿ ನೆಕ್ಲೈನ್ಗೆ ಈಗ ಈ ಕ್ಯಾಂಡಲ್ಸ್ ಗಳು ಬಂದು ನಿಂತಿದೆ. ಈಗ ಇವತ್ತೊಂದು ಸ್ವಲ್ಪ ಇವತ್ತು US ಮಾರ್ಕೆಟ್ ಎಲ್ಲ ಸ್ಟ್ರಾಂಗ್ ಇರೋದ್ರಿಂದ ಇವತ್ತು ಮಾರ್ಕೆಟ್ ಹೀಗೆ ಏರ್ತಿಲಿ. ಈ ಕ್ಯಾಂಡಲ್ ಏನಿದೆಯಲ್ಲ ಇವತ್ತು ಶುಕ್ರವಾರ ಕ್ಯಾಂಡಲ್ ಈ ತರ ಇದು ಏರ್ತು. ಯಾಕಂದ್ರೆ US ಮಾರ್ಕೆಟ್ ಎಲ್ಲ ಬಹಳ ಸ್ಟ್ರಾಂಗ್ ಇದ್ದು, ಅದಕ್ಕಾಗಿ ಈ ತರ ಒಂದು ದೊಡ್ಡ ಕ್ಯಾಂಡಲ್ ಇಲ್ಲಿ ಬಂದಿದೆ. ಆದ್ರ ಈಗ ಸೋಮವಾರದಿಂದ ಶುಕ್ರವಾರದೊಳಗೆ ನಾವ್ ಇದ್ರಲ್ಲಿ ಯಾವ ಒಂದು ಟ್ರೇಡ್ ಅನ್ನ ತಗೋಬಹುದು ಅಂದ್ರೆ, ನಾವ್ ಇದ್ರಲ್ಲಿ ಈಗ M ಪ್ಯಾಟರ್ನ್ ಆಗ್ಯದಂದ್ರ ಇದು ಮಾರ್ಕೆಟ್ ಈಗ ಬೀಳ್ಬೇಕು ಅನ್ನೋದು ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. M ಪ್ಯಾಟರ್ನ್ ಆಗ್ಯದಂದ್ರೆ ಇದು ಈಗ ಬೀಳ್ಕೊತ ಹೋಗ್ಬೇಕು. ಈಗ ಇದು ಮಾರ್ಕೆಟ್, ಇದು ನೆಕ್ಲೈನ್. ಇದ್ರ ಕೆಳಗಡೆ ಈಗ ಸೋಮವಾರ ದಿನ ಇದೇನ್ ಗ್ರೀನ್ ಅಂದ್ ಏನ್ ಈಗ ನಾ ಏನ್ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಅಂದ್ರೆ ನಾವು ನೆಕ್ಲೈನ್ ಅಂತ ಹೇಳ್ತೀವಿ. ಇದ್ರ ಕೆಳಗಡೆ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನೀವು ಇಲ್ಲಿ ಈಗ ಸೆಲ್ ಟ್ರೇಡ್ ಅನ್ನ ತಗೋಬಹುದು. ಈಗ M ಪ್ಯಾಟರ್ನ್ ಆಗಿದೆ ಅಂದ್ರೆ ಮಾರ್ಕೆಟ್ ಬೀಳಲೇಬೇಕು ಅನ್ನೋದೊಂದು ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ. ಮಾರ್ಕೆಟ್ ಬೀಳಲೇಬೇಕು. ಹಾಗಾಗಿ ಈಗ ಸೋಮವಾರದಿಂದ ಶುಕ್ರವಾರದವರೆಗೆ ನೀವೇನ್ ಹೋಲ್ಡಿಂಗ್ ಮಾಡ್ಬೇಕು ಅನ್ಕೊಳ್ತಾ ಇರ್ತಿರಲ್ಲ, ಇದೊಂದು ಬೆಸ್ಟ್ ಸ್ಟಾಕ್ ನಿಮ್ಗೆ. ಈಗ ಇದರಲ್ಲಿ ನೀವು ಯಾವುದೇ ಒಂದು
ಹೆದರಿಕೆ ಇಲ್ಲಾರ್ದೇನೆ ನೀವು ಇದರಲ್ಲಿ ಒಂದು ಏನು ಈಗ ನೀವು ಸೆಲ್ ಟ್ರೇಡ್ ಅನ್ನ ತಗೊಂಡ್ರೆ ಒಂದು ಒಳ್ಳೆ ಅಮೌಂಟ್ ಅನ್ನ ನಾವು ಇದರಲ್ಲಿ ಅರ್ನ್ ಅನ್ನ ಮಾಡಬಹುದು. ಈಗ ನಾವು ಇದರಲ್ಲಿ ಯಾವ ಒಂದು ಎಲ್ಲಿಗೆ ಈಗ ನಾವು ಈಗ ಎಷ್ಟಿದೆ ಅಂದ್ರೆ ಇದು ನೆಕ್ಲೈನ್ದು 342 ಈ ಪಾಯಿಂಟ್ಗೆ ಕೆಳಗಡೆ ನಾವಿಲ್ಲಿ ಡೌನ್ ಸೈಡ್ಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೂ ನಡೀತದೆ, ಇಲ್ಲಿಕಂದ್ರೆ ನೀವು ಇಲ್ಲಿದಿಂದ ಈಗ ಸೋಮವಾರದಿಂದ ಒಂದು ನೀವು ಸೆಲ್ ಟ್ರೇಡ್ ಅನ್ನ ತಗೋಬಹುದು. ಇಲ್ಲಿದಿಂದ ನೀವೇನಾದ್ರೂ 342 ಇದೆ, ಇಲ್ಲಿಗೆ ನೀವು ಏನಾದ್ರೂ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರೆ ಎಲ್ಲಿಗೆ ಎಕ್ಸಿಟ್ ಆಗ್ಬೇಕಪ್ಪ ಅಂದ್ರೆ ನಿಮ್ದು ಟಾರ್ಗೆಟ್ ಇಲ್ಲಿದೆ. ಈಗ ನಿಮ್ಮ ಒಂದು ಟಾರ್ಗೆಟ್ ಎಲ್ಲಿ ಆಗಿದೆ ಅಂದ್ರೆ 308 ಇಲ್ಲಿ ತನ ಮಾರ್ಕೆಟ್ ನಿಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿ ಆಗಿರುತ್ತೆ, ಇಲ್ಲಿ ತನ ಮಾರ್ಕೆಟ್ ಬೀಳ್ತದೆ. ಈಗ ನಮ್ಮ ಫಸ್ಟ್ ಟಾರ್ಗೆಟ್ 308 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿದೆ. ಇಲ್ಲಿ ಇದಕ್ಕಿಂತ 2 ಪಾಯಿಂಟ್ ನೀವು ಮೇಲ್ಗಡೆ ಎಕ್ಸಿಟ್ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಮಾರ್ಕೆಟ್ ಮಾತ್ರ ಈಗ NTPC ಬೀಳೋದಿದೆ. ಈಗ ಮುಂದಿನ ವಾರದಲ್ಲಿ ಮಾರ್ಕೆಟ್ ಬೀಳ್ತದೆ. ಇದರಲ್ಲಿ ನೀವು ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ಒಂದು ಒಳ್ಳೆ ಅಮೌಂಟ್ ಅನ್ನ ನೀವು ಅರ್ನ್ ಅನ್ನ ಮಾಡಬಹುದು ಅನ್ನೋದು ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಯಾಕಂದ್ರೆ ಇಲ್ಲಿ ನಾವೀಗ ನೋಡ್ಬೋದು, ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲೊಂದು ಪಾಯಿಂಟ್ ಈಗ ನಾವು ಈಗ ಡಬ್ಲ್ಯೂ ಪ್ಯಾಟರ್ನ್ ಡಬಲ್ ಪಾಯಿಂಟ್ಗಳು ಕೂಡ ಇಲ್ಲಿ ಅದು ಗುರ್ತಿಸ್ಕೊಂಡೆ ಮಾರ್ಕೆಟ್ ಈ ತರ ಬೀಳ್ಕೊತ ಬಂದಿದೆ ಅಂದ್ರೆ ಮಾರ್ಕೆಟ್ ಈಗ ಬೀಳೇಬೇಕಿದು ಎಂ ಪ್ಯಾಟರ್ನ್ ಈಗ ಆಗಿದೆ. ಈಗ ಇಲ್ಲಿ 2 ಪಾಯಿಂಟ್ಗಳನ್ನ ಗುರ್ತಿಸ್ಕೊಂಡಿದೆ. ಈಗ ಮಾರ್ಕೆಟ್ ಇಲ್ಲಿದಿಂದ ನೆಕ್ಲೈನ್ ಕೂಡ ಇಲ್ಲಿ ನೆಕ್ಲೈನ್ ಕೆಳಗಡೆ ಇಲ್ಲಿದಿಂದ ಮಾರ್ಕೆಟ್ ಈ ತರ ಬೀಳ್ಕೊತಾ ಹೋಗ್ಬೇಕು. ಎಷ್ಟು ಪಾಯಿಂಟ್ಗಳವರೆಗೆ ನಾವು ಫಸ್ಟ್ ಟಾರ್ಗೆಟ್ ನಲ್ಲಿ ಇಲ್ಲಿ ನಾವು ಅರ್ನ್ ಮಾಡಬಹುದು ಅಂದ್ರೆ ನಾವಿಲ್ಲಿ ಫಸ್ಟ್ ಟಾರ್ಗೆಟ್ ನಲ್ಲಿ ನಾವಿಲ್ಲಿ 1-2 ಪಾಯಿಂಟ್ಗಳ ಮೊದಲೇ ನಾವು ಎಕ್ಸಿಟ್ ಆದ್ರೂ ಕೂಡ ನಾವು 32 ಪಾಯಿಂಟ್ಗಳವರೆಗೆ ಇಲ್ಲಿ ಅರ್ನ್ ಅನ್ನ ಮಾಡಬಹುದು. ಇಲ್ಲಿ ನೀವು 342ಕ್ಕ ಎಂಟ್ರಿಯನ್ನ ಮಾಡಿದ್ರಿ ಅಂದ್ರ 308 ಇಲ್ಲಿ ನೀವು ಎಕ್ಸಿಟ್ ಅನ್ನ ಮಾಡ್ಕೊಂಡು ನಿಮ್ಮ ಪ್ರಾಫಿಟ್ ಅನ್ನ ಇಲ್ಲಿ ತಗೋಬೇಕಾಗ್ತದೆ. ಇಲ್ಲಿ ಎಕ್ಸಿಟ್ ಅನ್ನ ನೀವು ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೀವೇನಾದ್ರೂ ಈಗ ಫಸ್ಟ್ ಇಷ್ಟ 32 ಒಂದು ಪಾಯಿಂಟ್ಗಳವರೆಗೆ ನೀವು ಇಲ್ಲಿ ಅರ್ನ್ ಅನ್ನ ಮಾಡ್ತೀರಿ. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಆಗಿರ್ತದೆ. ಎಲ್ಲಿ ಆಗಿರ್ತದೆ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ನಿಮ್ದು, ಒಂದ್ ನಿಮಿಷ, ನಿಮ್ಮ ಸೆಕೆಂಡ್ ಟಾರ್ಗೆಟ್ 280 ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ. ಇಲ್ಲಿ ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿ 308 ಆಯ್ತು, ಸೆಕೆಂಡ್ ಟಾರ್ಗೆಟ್ ನಿಮ್ದು ಇಲ್ಲಿ 280 ನಿಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಾಗಿರ್ತದೆ. ಇಲ್ಲಿ ಏನಾದ್ರೂ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡ್ರಿ ಅಂದ್ರ ಆಮೇಲೆ ನೆಕ್ಸ್ಟ್ ನಿಮ್ಗೆ ಇದೇನಿದೆ ಇಲ್ಲ ಇದು ಈ ಕ್ಯಾಂಡಲ್ ಇದು ಡಿಮ್ಯಾಂಡ್ ಝೋನ್ ಕೆಳಗಡೆ ಮತ್ತೊಂದು ಕ್ಯಾಂಡಲ್ ಕ್ಲೋಸ್ ಆಯ್ತು ರೆಡ್ ಕಲರ್ ಅಂದಾಗ ನೀವು ಮತ್ತೊಂದು ಸೆಲ್ ಟ್ರೇಡ್ ಅನ್ನ ಇಲ್ಲಿ ತಗೋಬಹುದು. ಆವಾಗ ನೀವು 280ಕ್ಕೆ ಮತ್ತೆ ಇಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೀವು ಪ್ರಾಫಿಟ್ ಬುಕಿಂಗ್ ಅನ್ನ ಇಲ್ಲಿಗೆ ಮಾಡ್ಕೋಬೇಕಾಗ್ತದೆ. ಫಸ್ಟ್ ಟಾರ್ಗೆಟ್ ಒಳಗೆ ನಿಮ್ಗೆ ಇಲ್ಲಿ 32 ಪಾಯಿಂಟ್ಗಳ ವರೆಗೆ ಇಲ್ಲಿ ಸಿಗ್ತದೆ. ಈ ಸೆಕೆಂಡ್ ಟಾರ್ಗೆಟ್ ಒಳಗೆ ಎಷ್ಟು ಪಾಯಿಂಟ್ಗಳವರೆಗೆ ಸಿಗ್ತದೆ ನೋಡೋಣ. ಇಲ್ಲಿಯೂ ಕೂಡ ನೀವು ಆರಾಮಾಗಿ ಒಂದು 25 ಪಾಯಿಂಟ್ಗಳವರೆಗೆ ಕೂಡ ಇಲ್ಲಿ ನೀವು ಅರ್ನ್ ಅನ್ನ ಮಾಡಬಹುದು. ಇದು NTPC ಸ್ಟಾಕ್ ಈ ತರ ಈಗ ಮುಂದಿನ ವಾರ ಒಂದು ವರ್ಕ್ ಅನ್ನ ಮಾಡೋದಿದೆ. ಈಗ NTPC ಸ್ಟಾಕ್, ಅದಕ್ಕಾಗಿ ನೀವು ಯಾರಾದ್ರೂ ವೀಕ್ಲಿ ಹೋಲ್ಡಿಂಗ್ ಮಾಡ್ತಿದ್ರೆ ಮಾಡ್ಬಹುದು. ಒಂದು ಒಳ್ಳೆಯ ಒಂದು ಸ್ಟಾಕ್ ಅಂತ ಕೂಡ ಹೇಳ್ಬಹುದು. ಅದಕ್ಕಾಗಿ ಓಕೆ, ನಾ ಮಾಡಿದ ಮೊದಲ ಎಷ್ಟು ಎಲ್ಲ ವಿಡಿಯೋಗಳು ಕೂಡ ಸಕ್ಸಸ್ ಆಗಿದೆ. ಈಗ ಅದಕ್ಕಾಗಿ ಈ ವಿಡಿಯೋಗೂ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಒಂದು ಸ್ಟ್ರಾಂಗ್ ಆಗಿದ್ದ ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ನಾ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋದಿಂದ ಏನಾದ್ರೂ ಹೆಲ್ಪ್ ಆದ್ರೆ, ಈ ವಿಡಿಯೋ ಮಾಡಿದ್ದು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.